Hello students, in the last class we discussed about resonance structure and also we discussed about dipole moment, Poisson's rule. So ಇದನ್ನೆಲ್ಲ ನಾವು ನಮ್ಮ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. So today let us discuss about a second theory, that is VSEPR theory, valence shell electron pair repulsion theory. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿನ ಇವತ್ತು ಡಿಸ್ಕಷನ್ ಮಾಡೋಣ. ನೋಡ್ರಿ, ನಾನು ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿರೋ ಹಾಗೆ ಕೆಮಿಕಲ್ ಬಾಂಡಿಂಗ್ ನಲ್ಲಿ 4 ಥಿಯರೀಸ್ ಬರುತ್ತೆ. ಒನ್ ಈಸ್ ಕೋಸೆಲ್ ಅಂಡ್ ಲಿವಿಸ್ ಥಿಯರಿ, ಸೆಕೆಂಡ್ ಒನ್ ಈಸ್ VSEPR ಥಿಯರಿ, ಅದನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಥರ್ಡ್ ಥಿಯರಿ ಈಸ್ ವೇಲೆನ್ಸ್ ಬಾಂಡ್ ಥಿಯರಿ, ದಟ್ ಈಸ್ VBT ಅಂತ ಕರಿತೀವಿ. And fourth theory is MOT, molecular orbital theory. So ಈಗ ನಾವು ಸೆಕೆಂಡ್ ಥಿಯರಿನ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ದಟ್ ಈಸ್ VSEPR ಥಿಯರಿ. ಇದರ ಒಂದು ಎಕ್ಸ್ಪಾನ್ಷನ್ ಫಾರ್ಮ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಸೊ ವಾಟ್ ಆರ್ ಆಲ್ ದ ಪಾಸ್ಟುಲೇಟ್ಸ್ ಆಫ್ VSEPR ಥಿಯರಿ ಅಂತಂದ್ರೆ, ನೋಡಿ, ಫಸ್ಟ್ ಪಾಸ್ಟುಲೇಟ್ಸ್ ಕೇಳ್ತಾರೆ 3 ಮಾರ್ಕ್ಸ್ಗೆ, ವೆರಿ ಇಂಪಾರ್ಟೆಂಟ್. ನೋಟ್ ಡೌನ್ ಆಲ್ ದೀಸ್ ಪಾಸ್ಟುಲೇಟ್ಸ್. The shape of the molecule depends on number of valence shell electrons, that is bonding and non-bonding electrons around the central atom. ಒಂದು ಮಾಲಿಕ್ಯೂಲ್ ಅಂದ್ರೆ ಆ ಮಾಲಿಕ್ಯೂಲ್ ಅಲ್ಲಿ ಒಂದು ಸೆಂಟ್ರಲ್ ಆಟಮ್ ಅನ್ನೋದಿರುತ್ತೆ. ಆ ಒಂದು ಸೆಂಟ್ರಲ್ ಆಟಮ್ ಇದೆ ಅಂದ್ರೆ ಅದರ ಸುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಅದರ ಸುತ್ತ ಆಟಮ್ಸ್ ಇರುತ್ತೆ. ಆ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದ್ರ ಮಧ್ಯದಲ್ಲಿ repulsion ಇರುತ್ತೆ, right? There will be a repulsion between the electrons. So these electrons which are surrounding to central atom is responsible for the shape of the molecule. ಈ ಒಂದು ಎಲೆಕ್ಟ್ರಾನ್ಸ್ ಶೇಪ್ ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ಅಮೋನಿಯಾ ಅಂತ ತಗೊಳ್ಳೋಣ, NH3. ಇದರಲ್ಲಿ ನೋಡಿ, ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಆಟಮ್, H3, and nitrogen contains one lone pair. So nitrogen ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆ. These electrons are responsible for the shape of the molecule. ಈಗ ನೈಟ್ರೋಜನ್ ಏನ್ ನಾನೀಗ ಶೇಪ್ ಬರ್ದಿದ್ದೀನಿ, ಆ ಶೇಪ್ ಗೆ ರೆಸ್ಪಾನ್ಸಿಬಲ್ ಯಾವಂದ್ರೆ ಎಲೆಕ್ಟ್ರಾನ್ಸ್. ಈ ಒಂದು ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ನೋಡಿ, ಸೆಕೆಂಡ್ ಪಾಸ್ಟುಲೇಟ್ ಬರ್ತೀನಿ. ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಸ್ ಶೆಲ್ ರಿಪಲ್ ಒನ್ ಅನ್ನೋದು. ಈ ಒಂದು ಎಲೆಕ್ಟ್ರಾನ್ಸ್ ರಿಪೆಲ್ ಆಗುತ್ತೆ. ಯಾಕೆ ರಿಪೆಲ್ ಆಗುತ್ತೆ ಅಂತಂದ್ರೆ, ಬಿಕಾಸ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಬಿಕಾಸ್ ಆಫ್ ನೆಗೆಟಿವ್ ಚಾರ್ಜ್ ಆನ್ ಇಟ್, ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ಎಲೆಕ್ಟ್ರಾನ್ಸ್ ಮಧ್ಯೆ ರಿಪಲ್ಷನ್ ಆಗುತ್ತೆ. ರಿಪಲ್ಷನ್ ಆಗ್ಬಿಟ್ಟು ಈ ಬಾಂಡ್ಸ್ ಒಂದು ಪೊಸಿಷನ್ ಆಕ್ಯುಪೈ ಮಾಡುತ್ತೆ ವೇರ್ ದ ರಿಪಲ್ಷನ್ ಇಸ್ ವೆರಿ ಲೆಸ್. ಈ ಒಂದು ಬಾಂಡ್ಸ್, ಈ ಒಂದು ಎಲೆಕ್ಟ್ರಾನ್ಸ್ ಒಂದು ಪೊಸಿಷನ್ ನ ಅಟೈನ್ ಮಾಡುತ್ತೆ. ಆ ಪೊಸಿಷನ್ ಅಲ್ಲಿ ರಿಪಲ್ಷನ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಸ್ಟ್ರಕ್ಚರ್ಸ್ ಹೇಳ್ತೀವಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗೆ. ಈಗ ಇಲ್ಲಿ ನೋಡಬಹುದು, ಥರ್ಡ್ ಪಾಯಿಂಟ್, ದೀಸ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಟೆಂಡ್ ಟು ಆಕ್ಯುಪೈ ಸಚ್ ಪೊಸಿಷನ್ಸ್ ವೇರ್ ದ ರಿಪಲ್ಷನ್ ಇಸ್ ಲೆಸ್. ಈ ಎಲ್ಲಾ ಬಾಂಡ್ಸ್, ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಅದು ಯಾವ ಒಂದು ಪ್ಲೇಸ್ ಅನ್ನು ಆಕ್ಯುಪೈ ಮಾಡುತ್ತೆ ಅಂದ್ರೆ, ಎಲ್ಲಿ ರಿಪಲ್ಷನ್ ತುಂಬಾ ಕಡಿಮೆ ಇದೆ ಅಂತ ಒಂದು ಪ್ಲೇಸ್ ಅನ್ನು ಆಕ್ಯುಪೈ ಮಾಡುತ್ತೆ. ಅಲ್ಲಿ ಅದು ಕಂಫರ್ಟೇಬಲ್ ಆಗಿ ಸ್ಟೇ ಆಗುತ್ತೆ, ರೈಟ್? ಫೋರ್ತ್ ಪಾಸ್ಟುಲೇಟ್ ಮಾಡೋಣ. ಮಲ್ಟಿಪಲ್ ಬಾಂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಸಿಂಗಲ್ ಬಾಂಡ್. ಸೊ ಈ ಒಂದು VSEPR ಥಿಯರಿನಲ್ಲಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿನಲ್ಲಿ ಮಲ್ಟಿಪಲ್ ಬಾಂಡ್ಸ್ ಇದೆ. ಆ ಒಂದು ಮಲ್ಟಿಪಲ್ ಬಾಂಡ್ಸ್ ಅನ್ನು ಕೂಡ ನಾವು ಸಿಂಗಲ್ ಬಾಂಡ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಈಥೈನ್. ಈಥೈನ್ ಇದರಲ್ಲಿ ನೋಡ್ರಿ, ಕಾರ್ಬನ್ ಟ್ರಿಪಲ್ ಬಾಂಡ್, ಕಾರ್ಬನ್ ಹೈಡ್ರೋಜನ್ ನೋಡಿ, ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. even though it consists of triple bond, we consider it as single bond. ಹಾಗಾಗಿ ನಾವಿಲ್ಲಿ 180 ಡಿಗ್ರಿ, ರೈಟ್? ಬಾಂಡ್ ಆಂಗಲ್ ಇಸ್ 180 ಡಿಗ್ರಿ. ನೋಡಿ, ಇಲ್ಲಿ ಬಾಂಡ್ ಆಂಗಲ್ ಇಲ್ಲಿ ಕೂಡ ಇರುತ್ತೆ, ಬಾಂಡ್ ಆಂಗಲ್ ಅಂತ ಕರಿತೀವಿ, 107.8 ಡಿಗ್ರಿ. ಈ ಒಂದು ಬಾಂಡ್ ಆಂಗಲ್ ಬರೋದಕ್ಕೆ ಕಾರಣ ಏನು? ರಿಪಲ್ಷನ್. ನಾನು ಮೇಲ್ಗಡೆ ಪಾಸ್ಟುಲೇಟ್ ಅಲ್ಲಿ ಹೇಳಿದಾಗೆ ರಿಪಲ್ಷನ್. ಒಂದೊಂದು ಬಾಂಡ್ಸ್ ಗೆ ಒಂದೊಂದು ಆಂಗಲ್ ಇರುತ್ತೆ.
ಈಗ ಈಥೈನ್ ನೋಡಬಹುದು 180 ಡಿಗ್ರಿ, ಅದರಲ್ಲಿ ಟ್ರಿಪಲ್ ಬಾಂಡ್ ಬಂತು. ಆ ಟ್ರಿಪಲ್ ಬಾಂಡ್ ಅನ್ನು ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಕನ್ಸಿಡರ್ ಇಟ್ ಆಸ್ ಸಿಂಗಲ್ ಬಾಂಡ್. ನೋಡಿ, ಮಲ್ಟಿಪಲ್ ಬಾಂಡ್ಸ್, ಟ್ರಿಪಲ್ ಬಾಂಡ್ ಆದ್ರೂ ಇರಲಿ, ಡಬಲ್ ಬಾಂಡ್ ಆದ್ರೂ ಇರಲಿ, ಸಿಂಗಲ್ ಬಾಂಡ್ ಆದ್ರೂ ಇರಲಿ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿಂಗಲ್ ಬಾಂಡ್. ರೈಟ್. ನೆಕ್ಸ್ಟ್ ಫಿಫ್ತ್ ಪಾಸ್ಟುಲೇಟ್ ಗೆ ಬರ್ತೀನಿ. 2 or more resonance structures can represent a molecule. ಅಂದ್ರೆ ಒಂದು ಮಾಲಿಕ್ಯೂಲ್ ಗೆ 2 or more resonance structures ಇರಬಹುದು. ಒಂದೇ ಸ್ಟ್ರಕ್ಚರ್ ಇದೆ ಅಂತಾನು ಹೇಳುವಾಗಿಲ್ಲ, 2-3 ಸ್ಟ್ರಕ್ಚರ್ಸ್ ಕೂಡ ಬರಬಹುದು. ಬಿಕಾಸ್ ಆಫ್ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ಡಿಸ್ಕಷನ್ ಮಾಡಿರ್ತೀರಾ ಮೂವ್ಮೆಂಟ್ ಆಫ್ ಪೈ ಎಲೆಕ್ಟ್ರಾನ್ಸ್. ಆ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಮಾಲಿಕ್ಯೂಲ್ ಅಲ್ಲಿ ಡಿಲೋಕಲೈಸ್ ಆಗ್ತಿರುತ್ತೆ ಅಂಡ್ ಇಟ್ ಕ್ಯಾನ್ ಶೋ 2 or more resonance structure. ನಾನು ಆಲ್ರೆಡಿ ಓಝೋನ್ ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಓಝೋನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಅಥವಾ ನೋಡಿ, ಇದಕ್ಕೆ ಈಕ್ವಲೆಂಟ್ ಸ್ಟ್ರಕ್ಚರ್ ಅಂದ್ರೆ ಆಕ್ಸಿಜನ್. ನೋಡಿ, ಲುಕ್ ಅಟ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್. ಡಬಲ್ ಬಾಂಡ್ ಇಲ್ಲಿದೆ, ಈ ಪೊಸಿಷನ್ ಅಲ್ಲಿ ಇಲ್ಲಿದೆ. ಸೊ ವಿಚ್ ಮೀನ್ಸ್ ಬಿಕಾಸ್ ಆಫ್ ರೆಸೊನೆನ್ಸ್ ಇಟ್ ಕ್ಯಾನ್ ಶೋ ಡಿಫರೆಂಟ್ ಸ್ಟ್ರಕ್ಚರ್ಸ್. ಅಂದ್ರೆ ಬೇರೆ ಬೇರೆ ಡಿಫರೆಂಟ್ ಸ್ಟ್ರಕ್ಚರ್ಸ್ ಅನ್ನು ಕೂಡ ನಾವು ರೆಪ್ರೆಸೆಂಟ್ ಮಾಡಬಹುದು ಯಾವ್ದ್ರಲ್ಲಿ, VSEPR ಥಿಯರಿನಲ್ಲಿ. ನೆಕ್ಸ್ಟ್ ಸಿಕ್ಸ್ತ್ ನೋಡ್ರಿ, ರಿಪಲ್ಸಿವ್ ಇಂಟರಾಕ್ಷನ್ ಡಿಕ್ರೀಸ್ ಇನ್ ದ ಆರ್ಡರ್. ನೋಡಿ, ಇಲ್ಲಿ ಯಾವುದು ಬಾಂಡಿಂಗ್ ಆಗಿಲ್ಲ, ನೋಡಿ ಇಲ್ಲಿ ಬಾಂಡಿಂಗ್ ಆಗಿಲ್ಲ, ಅದಕ್ಕೆ ನಾವು ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಜೊತೆಗೆ ಬಾಂಡಿಂಗ್ ಅಂದ್ರೆ ಯಾವ್ದು ಬಾಂಡ್ ಫಾರ್ಮೇಶನ್ ಮಾಡಿದ್ರೆ ಅದು ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಈ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ, ಲೋನ್ ಪೇರ್ ಸ್ಪೆಲ್ಲಿಂಗ್ ನೋಡಿ, ಲೋನ್ ಪೇರ್ ಅಂತ ಕರಿತೀವಿ ನಾವು. lone pair repulsion is more than lone pair bond pair repulsion. Lone pair bond pair repulsion is more than bond pair repulsion. Right? ಈ lone pair ನ ಮಧ್ಯೆ ರಿಪಲ್ಷನ್ ತುಂಬಾನೇ ಜಾಸ್ತಿ ಇರುತ್ತೆ. lone pair requires more space. lone pairs ಗೆ ಜಾಸ್ತಿ ಸ್ಪೇಸ್ ಬೇಕಾಗುತ್ತೆ ಆಸ್ ಕಂಪೇರ್ಡ್ ಟು ಬಾಂಡ್ ಪೇರ್. ಸೊ ಹಾಗಾಗಿ ಇಲ್ಲಿ ರಿಪಲ್ಸಿವ್ ಇಂಟರಾಕ್ಷನ್ ಅನ್ನ ಬರ್ತಿದ್ದಾರೆ. ಲೋನ್ ಪೇರ್ ನ ಮಧ್ಯೆ ರಿಪಲ್ಷನ್ ತುಂಬಾನೇ ಜಾಸ್ತಿ ಇರುತ್ತೆ. ಸರ್, 2 ಲೋನ್ ಪೇರ್ ಇರ್ತಕ್ಕಂಥ ಮಾಲಿಕ್ಯೂಲ್ ಇದೆ, ಯಾವುದು? ವಾಟರ್. ನೋಡಬಹುದು, H2O. ಲೋನ್ ಪೇರ್ 2 ಲೋನ್ ಪೇರ್ ಇದೆ. ಲೋನ್ ಪೇರ್ ರಿಪಲ್ಷನ್ ಇಸ್ ಮೋರ್ than lone pair bond pair. Lone pair bond pair repulsion is more than bond pair. Bond pair ಅಂತಂದ್ರೆ ಏನು ಎಲೆಕ್ಟ್ರಾನ್ಸ್ ಸೇರ್ಬಿಟ್ಟು ಬಾಂಡ್ ಫಾರ್ಮೇಶನ್ ಮಾಡಿರುತ್ತೆ, ಅದಕ್ಕೆ ನಾವು ಬಾಂಡ್ ಪೇರ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಪಾಸ್ಟುಲೇಟ್ಸ್ ಆಫ್ VSEPR ಥಿಯರಿ. 3 ಮಾರ್ಕ್ಸ್ ಗೆ ಕೇಳ್ತಾರೆ ನಿಮಗೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಿನಿಮಮ್ ನೀವು 3 to 4 ಪಾಯಿಂಟ್ಸ್ ಅನ್ನ ಅಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್, okay, so now let us discuss about some of the molecules in which we can understand VSEPR theory completely, right? So ಕೆಲವೊಂದು molecules ಇದೆ ನಮ್ಮ ಹತ್ರ. ಈಗ ನೋಡಬಹುದು ನೀವು ಇಲ್ಲಿ VSEPR notation ಅಂತ ಇದೆ. notation ಅಂದ್ರೆ ಜನರಲ್ ಫಾರ್ಮುಲಾ ನಾನು ಬರ್ದಿದ್ದೀನಿ, right? notation is nothing but general formula. ಅಂದ್ರೆ AB2 type molecule, AB3 type molecule, AB4 type molecule, AB2E type molecule. ನೋಡ್ರಿ, ಇಲ್ಲಿ E it represents lone pair of electrons. E ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಎಷ್ಟು ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈಗ ಒಂದೊಂದನ್ನೇ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಬಹುದು, AB2 type lone pair of electrons is 0. lone pair of electrons 0 ಇದೆ. B2 ಇದೆ. B2 ಅಂತಂದ್ರೆ ಬಾಂಡಿಂಗ್ ಪೇರ್ಸ್ ಎಷ್ಟಿದೆ? ನಂಬರ್ ಆಫ್ ಬಾಂಡಿಂಗ್ ಪೇರ್ಸ್ ಇಸ್ 2. ನೋಡ್ಬೋದು ನೀವು ಇಲ್ಲಿ ಜಿಯೋಮೆಟ್ರಿ, A ನಾನು ಬರ್ತಿದ್ದೀನಿ, 2 B ಬರ್ತಿದ್ದೀನಿ, 2 ಬಾಂಡ್ ಇದೆ. ಈ 2 ಬಾಂಡಿಂಗ್ ಪೇರ್ಸ್ ಇಲ್ಲಿ 2 ಅಂತ ನಾನು ಬರ್ತಿದ್ದೀನಿ. ಸೊ ಜಿಯೋಮೆಟ್ರಿ ಅಂತ ತಗೊಂಡ್ರೆ ಲೀನಿಯರ್ ಶೇಪ್. ವಾಟ್ ಇಸ್ ದ ಜಿಯೋಮೆಟ್ರಿ ಆಫ್ AB2 ಟೈಪ್ ಮಾಲಿಕ್ಯೂಲ್? ದಟ್ ಈಸ್ ಲೀನಿಯರ್ ಶೇಪ್. ಅದನ್ನ ಮೆನ್ಷನ್ ಮಾಡ್ಕೊಳ್ರಿ, ಇಲ್ಲಿ ಲೀನಿಯರ್ ಶೇಪ್ ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, BeCl2, ಬೆರಿಲಿಯಂ ಕ್ಲೋರೈಡ್. Right, beryllium chloride is the example for AB2 type of molecule. Next, AB3 type anta ನೀವು consider ಮಾಡಿದ್ರೆ lone pair of electrons is 0 again. Bond pairs ನೋಡಿ 3 ಇದೆ. A is the central atom,
ಬಿ ಈಸ್ ಸರೌಂಡಿಂಗ್ ಟು ಎ ಆಟಮ್. ಸೆಂಟ್ರಲ್ ಆಟಮ್ ಗೆ ಬಿ ಸರೌಂಡ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀವು, ಎ ಸೆಂಟ್ರಲ್ ಆಟಮ್ ಆಗಿದೆ, 3 ಬಿ ಬಾಂಡ್ ಫಾರ್ಮೇಶನ್ ಮಾಡಿದೆ. ಸೊ ಎಕ್ಸಾಂಪಲ್ ಈಸ್ BF3 ಮಾಲಿಕ್ಯೂಲ್ ಆರ್ BCl3 ಮಾಲಿಕ್ಯೂಲ್. ಶೇಪ್ ಅಂತ ನೀವೇನಾದ್ರೂ ಕನ್ಸಿಡರ್ ಮಾಡಿದ್ರೆ ಟ್ರಿಗೋನಾಲ್ ಪ್ಲೇನಾರ್ ಶೇಪ್ ಮೆನ್ಷನ್ ಮಾಡ್ಕೊಳ್ರಿ, ಬರ್ಕೋಬೇಕು ನೀವು. ಟ್ರಿಗೋನಾಲ್ ಪ್ಲೇನಾರ್ ಶೇಪ್ ಆಗಿರುತ್ತೆ. ದಟ್ ಈಸ್ AB3 ಟೈಪ್ ಮಾಲಿಕ್ಯೂಲ್. ಗೊತ್ತಾಯ್ತಾ? ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ, ವಾಟ್ ಈಸ್ ದ ಜಿಯೋಮೆಟ್ರಿ ಆಫ್ AB3 ಟೈಪ್ ಮಾಲಿಕ್ಯೂಲ್ ಆರ್ AB4 ಟೈಪ್ ಮಾಲಿಕ್ಯೂಲ್, ಈ ರೀತಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಓಕೆ, ಈಗ AB4 ಟೈಪ್ ಮಾಲಿಕ್ಯೂಲ್ ನೋಡೋದಾದ್ರೆ ನೋಡಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಅಗೇನ್ 0, ಬಾಂಡ್ ಪೇರ್ಸ್ ಎಷ್ಟಿದೆ? 4 ಇದೆ, 4 ಬಾಂಡ್ ಪೇರ್ಸ್ ಇದೆ. ನೋಡಬಹುದು ಇಲ್ಲಿ A ಇಸ್ ದ ಸೆಂಟ್ರಲ್ ಆಟಮ್ ಅಂಡ್ B ಆಟಮ್ಸ್ ಏನಾಗಿದೆ, ಬಾಂಡ್ ಫಾರ್ಮೇಶನ್ ಮಾಡಿದೆ ಸರೌಂಡಿಂಗ್ ಟು A. ಅದರಲ್ಲಿ ಎಕ್ಸಾಂಪಲ್ ಅಂತ ತಗೊಂಡ್ರೆ CH4. ವಾಟ್ ಈಸ್ ದ ಜಿಯೋಮೆಟ್ರಿ, ವಾಟ್ ಈಸ್ ದ ಶೇಪ್ ಆಫ್ AB4 ಟೈಪ್ ಆಫ್ ಮಾಲಿಕ್ಯೂಲ್ ಅಂದ್ರೆ ದಟ್ ಈಸ್ ಟೆಟ್ರಾಹೆಡ್ರಲ್ ಶೇಪ್. ನೋಟ್ ಡೌನ್ ದಿಸ್ ಶೇಪ್, ಟೆಟ್ರಾಹೆಡ್ರಲ್ ಶೇಪ್ ಆಗಿರುತ್ತೆ CH4 ಆರ್ AB4 ಟೈಪ್ ಆಫ್ ಮಾಲಿಕ್ಯೂಲ್. ನೆಕ್ಸ್ಟ್ AB2 ಈ ಟೈಪ್ ಗೆ ಬಂದ್ಬೋಣ. ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, E ಇಟ್ ರೆಪ್ರೆಸೆಂಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ AB2 ಈ ಟೈಪ್ ಅಂತಂದ್ರೆ ನೋಡಿ, E ಅಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಇಲ್ಲೆಲ್ಲ 0 ಇತ್ತು, ಇಲ್ಲೇನಾಗಿದೆ ಈಗ 1 ಬಂದ್ಬಿಟ್ಟಿದೆ. E ಒಂದಿದೆ, ಸೊ 1 ಬಂದ್ಬಿಟ್ಟಿದೆ. ಸೊ ನೋಡಬಹುದು ಇಲ್ಲಿ ಬಾಂಡಿಂಗ್ ಪೇರ್ಸ್ ಅಗೇನ್ 2 ನೇ ಇದೆ, ರೈಟ್? ಸೊ ನೋಡಿ ಇಲ್ಲಿ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಪಲ್ಷನ್ ಟೇಕ್ಸ್ ಪ್ಲೇಸ್ ಅಂಡ್ ಬಾಂಡ್ ಪೇರ್ಸ್ ಏನಾಗಿದೆ ನೋಡಿ, ಬೆಂಟ್ ಆಗಿದೆ. ಹಿಂಗೆ ಆಕ್ಚುಲಿ ಲೀನಿಯರ್ ಆಗಿರ್ಬೇಕಿತ್ತು, ಈ ತರ ಇರ್ಬೇಕಿತ್ತು, AB2 ಟೈಪ್ ತರ ಇರ್ಬೇಕಿತ್ತು. ಬಟ್ ಇದು AB2 ಟೈಪ್ ಏನೇ, ಆದ್ರೆ E ಇದೆ. E ಇಸ್ ನಥಿಂಗ್ ಬಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದಿರೋದ್ರಿಂದ ಲೀನಿಯರ್ ಆಗಿರ್ತಕ್ಕಂತ ಒಂದು ಬಾಂಡ್ಸ್ ಏನಾಗಿದೆ, ಈಗ ಬೆಂಟ್ ಶೇಪ್ ಅಟೈನ್ ಮಾಡಿದೆ, ರೈಟ್? ಬೆಂಟ್ ಆಗಿದೆ. ಯಾಕೆ ಬೆಂಟ್ ಆಗಿದೆ? ಬಿಕಾಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಲೋನ್ ಪೇರ್ ಆಸ್ ವೆಲ್ ಆಸ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಮತ್ತೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ನ ಮಧ್ಯೆ ರಿಪಲ್ಷನ್ ಏನಾಗುತ್ತೆ, ಆ ರಿಪಲ್ಷನ್ ಇಂದ ಬೆಂಟ್ ಶೇಪ್ ಆಗಿದೆ, ರೈಟ್? ಸೊ ನೋಡಿ, ಎಕ್ಸಾಂಪಲ್ ಈಸ್ SO2. ಸಲ್ಫರ್ ಡೈಆಕ್ಸೈಡ್ is the example for this kind of molecule or AB2 E type molecule. Next AB3 E type molecule ಗೆ ನೋಡೋಣ. AB3 E type ನೋಡಿ, again E ಅಂತಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ? 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಬಾಂಡ್ ಪೇರ್ಸ್ ಎಷ್ಟಿದೆ? 3 ಇದೆ. ನೋಡಿ, A is the central atom. A ಸೆಂಟ್ರಲ್ ಆಟಮ್ ಆಗಿದೆ, ಅದರ ಸುತ್ತ B ಆಟಮ್ ಇದೆ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಶೇಪ್ ನ ಮೆನ್ಷನ್ ಮಾಡ್ಕೊಳ್ರಿ, ಟ್ರಿಗೋನಾಲ್ ಪಿರಮಿಡಲ್ ಶೇಪ್. ಟ್ರಿಗೋನಾಲ್ ಪಿರಮಿಡಲ್ ಮೆನ್ಷನ್ ಮಾಡ್ಕೋಬೇಕು. ಇದು ಶೇಪ್ ಕೇಳ್ತಾರೆ, 1 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಇಸ್ ದ ಶೇಪ್ ಆಫ್ NH3, ವಾಟ್ ಇಸ್ ದ ಶೇಪ್ ಆಫ್ NF3 ಕೇಳ್ತಾರೆ. ಟ್ರಿಗೋನಾಲ್ ಪಿರಮಿಡಲ್ ನೋಡಿ, 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಆಕ್ಚುಲಿ AB3 ಅಷ್ಟನ್ನೇ ತಗೊಂಡ್ರೆ ನೋಡಿ, ಇಲ್ಲಿ ನೋಡಬಹುದು ನೀವು, ಇಲ್ಲಿ AB3 ಅಷ್ಟೇ ತಗೊಂಡ್ರೆ ಇಲ್ಲಿ ನಾವು ಟ್ರಿಗೋನಾಲ್ ಪ್ಲೇನಾರ್ ಶೇಪ್ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಟ್ರಿಗೋನಾಲ್ ಪಿರಮಿಡಲ್ ಅಂತ ಹೇಳ್ತಿದ್ವಿ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಎಕ್ಸಾಂಪಲ್ಸ್ ಕೂಡ ನೋಡ್ಕೊಂಡ್ರಿ, NH3 ಅಮೋನಿಯಾ ಬರುತ್ತೆ, NF3 ನೈಟ್ರೋಜನ್ ಟ್ರೈ ಫ್ಲೋರೈಡ್ ಮಾಲಿಕ್ಯೂಲ್. ನೆಕ್ಸ್ಟ್ AB2 E2 ಟೈಪ್ ಮಾಲಿಕ್ಯೂಲ್. AB2 E2 ಟೈಪ್ ಅಂತಂದ್ರೆ ನೋಡಿ, E2 ಇದೆ. E2 ಅಂದ್ರೆ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್, ರೈಟ್? ನೋಡಿ, ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ 2 ಇದೆ, ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ 2 ಇದೆ. ಎಕ್ಸಾಂಪಲ್ ಇಸ್ ವಾಟರ್. ಈ ವಾಟರ್ ನಲ್ಲಿ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ದಟ್ಸ್ ವೈ ಅಗೈನ್ ನೋಡಬಹುದು ನೀವು, ಇಲ್ಲಿ ವಾಟರ್ ನಲ್ಲಿ 2 ಬಾಂಡ್ ಪೇರ್ ಏನಿದೆ, ಅದು ಬೆಂಟ್ ಶೇಪ್ ಆಗಿದೆ. ನೋಡಿ, ಬೆಂಟ್ ಶೇಪ್, ರೈಟ್? ಬೆಂಟ್ ಶೇಪ್ ಅಂತಾನೆ ಕರಿತೀವಿ ನಾವು. ವಾಟರ್, ವಾಟ್ ಇಸ್ ದ ಶೇಪ್ ಆಫ್ ವಾಟರ್? ಬೆಂಟ್ ಶೇಪ್. H2O ಮಾಲಿಕ್ಯೂಲ್, ವಾಟ್ ಇಸ್ ದ ಶೇಪ್ ಆಫ್ H2O ಮಾಲಿಕ್ಯೂಲ್? ಬೆಂಟ್ ಶೇಪ್ ಅಂತಾನೆ ನಾವು ಕರಿತೀವಿ. ಸೊ ಬೆಂಟ್ ಶೇಪ್ ನೋಟ್ ಡೌನ್ ಮಾಡ್ಕೊಳ್ರಿ. ಎಕ್ಸಾಂಪಲ್ ಇಸ್ H2O. ಆಕ್ಸಿಜನ್ ಆಟಮ್ ಮೇಲೆ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, 2 ಬಾಂಡ್ಸ್ ಫಾರ್ಮೇಶನ್ ಮಾಡುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ AB5 ಟೈಪ್ ಆಫ್ ಮಾಲಿಕ್ಯೂಲ್ ನೋಡಬಹುದು ನೀವು ಇಲ್ಲಿ. AB5 ಟೈಪ್ ಅಂತಂದ್ರೆ ಇಟ್ ಫಾರ್ಮ್ಸ್ 5 ಬಾಂಡ್ಸ್ ಫಾರ್ಮೇಶನ್ ಮಾಡುತ್ತೆ. ನೋ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ನೋಡಬಹುದು ನೀವು ಇಲ್ಲಿ, 0 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಬಾಂಡ್ ಪೇರ್ಸ್ ಎಷ್ಟಿದೆ? 5 ಇದೆ. ಸೊ AB5, A is the central atom. ನೋಡಬಹುದು, ಟ್ರಿಗೋನಾಲ್ ಪಿರಮಿಡಲ್ ಶೇಪ್, ರೈಟ್? ಇದು ಕೂಡ ಟ್ರಿಗೋನಾಲ್ ಬೈಪಿರಮಿಡಲ್ ಶೇಪ್. ಟ್ರಿಗೋನಾಲ್
ಬೈಪಿರಮಿಡಲ್ ಶೇಪ್. ನೋಟ್ ಡೌನ್ ದಿಸ್ ಶೇಪ್. ಅಲ್ಲಿ ಬರ್ಕೋಬೇಕು, ಟ್ರಿಗೋನಲ್ ಬೈಪಿರಮಿಡಲ್ ಶೇಪ್ ಅಂತ ಹೇಳಿ ಬರ್ಕೊಂಡು ನೋಟ್ ಡೌನ್ ಮಾಡ್ಕೋಬೇಕು ಇದನ್ನ. ಓಕೆ, ಸೊ ಎಕ್ಸಾಂಪಲ್ ಇಸ್ PCl5, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಇಸ್ ದ ಎಕ್ಸಾಂಪಲ್. ನೆಕ್ಸ್ಟ್ AB4E ಟೈಪ್. ಅಂದ್ರೆ AB4 ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, AB4 ಅಂತಂದ್ರೆ ಟೆಟ್ರಾಹೆಡ್ರಲ್. ಬಟ್ ಇಲ್ಲಿ ಒಂದು ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. AB4E ಟೈಪ್. E ಅಂದ್ರೆ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ನೋಡಿ ಇಲ್ಲಿ ನಂಬರ್ ಆಫ್ ಲೋನ್ ಪೇರ್ಸ್ 1 ಇದೆ. B4 ಇರೋದ್ರಿಂದ 4 ಬಾಂಡ್ ಪೇರ್ಸ್. ನೋಡಿ ಇಲ್ಲಿ SF4 we call it seesaw shaped. seesaw shaped, SEESAW, seesaw shaped. ಬರ್ಕೊಡ್ರಿ, seesaw shape ಇರುತ್ತೆ SF4 ಮಾಲಿಕ್ಯೂಲ್. ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಈ 4 ಬಾಂಡ್ಸ್ ಸ್ಲೈಟ್ಲಿ ಬೆಂಡ್ ಕಪ್. seesaw ಅಂತಂದ್ರೆ ಒಂದು ಕಪ್ ಶೇಪ್. ನೋಡಬಹುದು ನೀವು, ಕಪ್ ಶೇಪ್ ಹಿಂಗಿರುತ್ತೆ. ರೈಟ್, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಪೆಲ್ ಆಗಿ ಇದು ಕಪ್ ಶೇಪ್, seesaw shape ನ ಅಟೈನ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಫಾರ್ ದಿಸ್ ಕೈಂಡ್ ಆಫ್ ಮಾಲಿಕ್ಯೂಲ್ ಇಸ್ SF4. ನೋಡ್ರಿ, ಈ ಎಲ್ಲಾ ಮಾಲಿಕ್ಯೂಲ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಅವರು ಟೈಪ್ ಆಫ್ ಮಾಲಿಕ್ಯೂಲ್ ಕೊಡ್ತಾರೆ. ಅವ್ರು ನಿಮಗೆ ಜಿಯೋಮೆಟ್ರಿ ಕೇಳಬಹುದು, ಅಥವಾ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಸೋ ಅಂಡ್ ಸೋ ಟೈಪ್ ಆಫ್ ಮಾಲಿಕ್ಯೂಲ್ ಅಂತೇಳಿ ಅವರು ಕೇಳಬಹುದು. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ನೋಡ್ರಿ AB3E2 ಟೈಪ್. AB3E2 ಟೈಪ್ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ E2 ಇದೆ. E2 ಅಂತಂದ್ರೆ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್, ಬಾಂಡ್ ಪೇರ್ಸ್ 3 ಇದೆ. AB3E2 ಟೈಪ್ ನೋಡಬಹುದು. ಶೇಪ್ AB3 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಎಕ್ಸಾಂಪಲ್ ಇಸ್ ClF3, ಕ್ಲೋರಿನ್ ಟ್ರೈಫ್ಲೋರೈಡ್. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತೇಳಿ ನಾವು ಕರಿತೀವಿ. ಇಂಟರ್ ಹ್ಯಾಲೋಜನ್ ಕಾಂಪೌಂಡ್ಸ್ ಬಿಟ್ವೀನ್ 2 ಹ್ಯಾಲೋಜನ್ ಎಲಿಮೆಂಟ್ಸ್ ಏನಿದೆ ಬಾಂಡ್ ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ AB6 ಟೈಪ್. AB6 ಟೈಪ್ ನೋಡಿ, ಇಲ್ಲಿ ನೋ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್. ಯಾವುದೇ ರೀತಿ ಇಲ್ಲಿ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. 6 ಬಾಂಡ್ ಪೇರ್ಸ್ ಇದೆ. SF6 is the example. Sulfur hexafluoride. The shape is octahedral. ಏನ್ ಸರ್, 6 ಬಾಂಡ್ ಪೇರ್ಸ್ ಇದೆ, ಆಕ್ಟಾಹೆಡ್ರಲ್ ಶೇಪ್ ಅಂತಿದ್ದೀರಾ. ನೋಡ್ರಿ, 6 ಬಾಂಡ್ಸ್ ಇದ್ದಾಗ ವೆದರ್ ಇಟ್ ಮೇ ಬಿ ಎ ಸಿಂಪಲ್ ಬಾಂಡ್ ಪೇರ್ or it may be a coordination bond, always 6 ಬಂತು ಅಂತಂದ್ರೆ, ಬಾಂಡ್ಸ್ 6 ಬಾಂಡ್ಸ್ ಬಂತು ಅಂತಂದ್ರೆ ಆಕ್ಟಾಹೆಡ್ರಲ್. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಅದನ್ನ ನಾವು ನೋಡ್ಬೇಕಾದ್ರೆ ಅದರ ಶೇಪ್ ಆಕ್ಟಾಹೆಡ್ರಲ್ ಆಗಿ ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ಆಕ್ಟಾಹೆಡ್ರಲ್ ಶೇಪ್ ಅಂತೇಳಿ ನಾವು ಕರಿತೀವಿ. SF6 ದಟ್ ಈಸ್ ಆಕ್ಟಾಹೆಡ್ರಲ್ ಶೇಪ್. ಮೆನ್ಷನ್ ಮಾಡ್ಕೊಡ್ರಿ. ನೆಕ್ಸ್ಟ್ AB5E ಟೈಪ್. 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, 5 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಶೇಪ್ ಮೆನ್ಷನ್ ಮಾಡ್ಕೊಳ್ರಿ. ಸ್ಕ್ವೇರ್ ಪಿರಮಿಡಲ್. ಸ್ಕ್ವೇರ್ ಪಿರಮಿಡಲ್ ಶೇಪ್. ಶೇಪ್ ಇಸ್ ಸ್ಕ್ವೇರ್ ಪಿರಮಿಡಲ್. ಮೆನ್ಷನ್ ಮಾಡ್ಕೊಂಡ್ರಾ? ಎಸ್. ಎಕ್ಸಾಂಪಲ್ ನೋಡ್ರಿ, BRFI. ಇದು ಕೂಡ ಒಂದು ಇಂಟರ್ ಹ್ಯಾಲೋಜನ್ ಕಾಂಪೌಂಡ್. ಬ್ರೋಮಿನ್ ಇದೆ, ಫ್ಲೋರಿನ್ ಇದೆ. ಬ್ರೋಮಿನ್ ಸುತ್ತ 5 ಫ್ಲೋರಿನ್ ಆಟಮ್ಸ್ ಬಾಂಡ್ ಫಾರ್ಮೇಶನ್ ಮಾಡಿದೆ. ಸೊ ಇಟ್ ಈಸ್ ಸ್ಕ್ವೇರ್ ಪಿರಮಿಡಲ್ ಇನ್ ಶೇಪ್. ಲಾಸ್ಟ್ ಮಾಲಿಕ್ಯೂಲ್ ನೋಡ್ಬಿಡೋಣ. AB4E2 ಟೈಪ್. AB4E2 ಟೈಪ್ ಅಂದ್ರೆ ನೋಡ್ರಿ, 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ 4 ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ನೋಡಬಹುದು ನೀವು ಇಲ್ಲಿ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಬರ್ತಿದ್ದೀನಿ, ಜೊತೆಗೆ 4 ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸ್ಕ್ವೇರ್ ಪ್ಲೇನಾರ್ ಇನ್ ಶೇಪ್. ಮೆನ್ಷನ್ ದ ಶೇಪ್. ಶೇಪ್ ನೋಟ್ ಡೌನ್ ಮಾಡ್ಕೊಳ್ಳೋದು ಮರಿಬೇಡಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಕ್ವೇರ್ ಪ್ಲೇನಾರ್ ಇನ್ ಶೇಪ್. ಸ್ಕ್ವೇರ್ ಪ್ಲೇನಾರ್ ಶೇಪ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ಝೆನಾನ್ ಟೆಟ್ರಾಫ್ಲೋರೈಡ್. ಏನ್ ಸರ್ ಇದು? ಝೆನಾನ್ ಟೆಟ್ರಾಫ್ಲೋರೈಡ್. ಝೆನಾನ್ ಟೆಟ್ರಾಫ್ಲೋರೈಡ್ ನೋಬೆಲ್ ಗ್ಯಾಸ್ ಅಲ್ವಾ ಸರ್? ಅದು ರಿಯಾಕ್ಟ್ ಆಗುತ್ತಾ? ಝೆನಾನ್ ಮಾತ್ರ ರಿಯಾಕ್ಟ್ ಆಗುತ್ತೆ. ಇದು ನೀವು ಸೆಕೆಂಡ್ PUC ಬಂದಾಗ ನೀವು ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ಏನಂದ್ರೆ ಝೆನಾನ್ ಬೀಯಿಂಗ್ ಎ ನೋಬೆಲ್ ಗ್ಯಾಸ್ ಆದ್ರೂ ಕೂಡ ಕೆಲವೊಂದು ಟೈಮ್ ಅಲ್ಲಿ ಮಾತ್ರ ಅದು ರಿಯಾಕ್ಷನ್ ಆಗುತ್ತೆ. ಸ್ಪೆಷಲಿ ಫ್ಲೋರಿನ್ ಜೊತೆ ರಿಯಾಕ್ಷನ್ ಆಗುತ್ತೆ ಟು ಫಾರ್ಮ್ ಝೆನಾನ್ ಕಾಂಪೌಂಡ್ಸ್. ಗೊತ್ತಾಯ್ತಾ? ನೆಕ್ಸ್ಟ್, ಸೊ ದಿಸ್ ಈಸ್ ಆಲ್ ಅಬೌಟ್ VS EPR ಥಿಯರಿ.